ವೇದ ಓದೋದು, ಪೌರೋಹಿತ್ಯ ಮಾಡೋದು, ಗೌರವಕ್ಕೆ ಧಕ್ಕೆ ಅಂತ ನಮ್ಮವರು ಸಾಫ್ಟ್ವೇರ್ ಇಂಜಿನಿಯರ್ಸು, ಡಾಕ್ಟರ್ಸು ಆಗೋ ಕಾಲದಲ್ಲಿ ಬ್ರಾಹ್ಮಣ ಹುಡುಗನಾದ ನೀನು BA ತನಕ ಓದಿ ಉದ್ಯೋಗ ಸಿಗ್ಲಿಲ್ಲ ಅಂತ ಮಂತ್ರ ಹೇಳೋಕ್ ಬಂದಿದ್ಯಾ. ಐ ಅಪ್ರಿಷಿಯೇಟ್ ಇಟ್. ಆದ್ರೆ ಇನ್ಮೇಲೆ ಪೌರೋಹಿತ್ಯ ಮಾಡೋಕ್ ಹೋಗಿ ತಪ್ಪಾಗಿ ಮಂತ್ರ ಹೇಳಿ ಆಭಾಸ ಮಾಡ್ಕೋಬೇಡ. ಹೋಗೋಕ್ ಮುಂಚೆ ಇದರೊಳಗಿನ ಪುಸ್ತಕವನ್ನ ಚೆನ್ನಾಗಿ ಓದ್ಕೊಂಡು ಹೋಗು. ಅಯ್ಯೋ ಬೇಡ ಸರ್, ನನಗೆ ಪೌರೋಹಿತ್ಯ ಮಾಡೋ ಆಸೆನೆ ಬಿಟ್ಟೋಗಿದೆ. ಯಾಕೆ? ಇವತ್ತೇನೋ ನನ್ ಗುಡ್ ಟೈಮು, ಬಚಾವಾದೆ. ನಾಳೆ ಇನ್ಯಾರ ಮನೆಗೆ ಹೋಗಿ ತಪ್ಪ ಮಂತ್ರ ಹೇಳಿ ಅವ್ರು ನನ್ನ ತಲೆ ಮೇಲೆ ಕೆಂಡ ಸುರಿದ್ಬಿಟ್ರೆ ಸರಿ, ಬೇರೆ ಇನ್ನೆಂಥ ಕೆಲಸ ಬೇಕು ಅನ್ಕೊಂಡಿದ್ಯಾ? ಚಕ್ಲಿ ಕೊಡ್ಬಳವ್ರಿಗೆ ಎಲ್ಲಾ ಕೆಲಸ ಮಾಡ್ಬಿಟ್ಟೆ. ಎಲ್ಲಾ ದೊಡ್ಡ ಫ್ರಾಡ್. ಕರೆಕ್ಟಾಗಿ ಸಂಬಳ ಕೊಡೋ ಯಾವ ಕೆಲಸ ಆದ್ರೂ ಪರವಾಗಿಲ್ಲ ಸರ್. ಬಾನು, ಒಂದು ಪೇಪರು ಪೆನ್ನು ತಗೊಂಬ. ಸರಿಯಪ್ಪ. ನಮ್ಮ ದೇವಾಲಯದಲ್ಲಿ ಒಂದು ಕ್ಲರ್ಕ್ ಕೆಲಸ ಖಾಲಿ ಇದೆ. ನಾನು ಕಮಿಟಿಯವ್ರ ಹತ್ರ ಮಾತಾಡಿ ಆ ಕೆಲಸ ನಿನಗೆ ಸಿಗೋ ಹಾಗೆ ಮಾಡ್ತೀನಿ. ನಿನ್ನ ಅಡ್ರೆಸ್ ಕೊಟ್ಟು ಹೋಗು. ರವಿಶಾಸ್ತ್ರಿ, ಗಂಗೋತ್ರಿ ಲೇಔಟ್, ಮಲೈ ಮಾದೇಶ್ವರನ್ ಟೆಂಪಲ್ ರಸ್ತೆ, 9ನೇ ಕ್ರಾಸ್. ಅಲ್ಲಲ್ಲ, 9ನೇ ಕ್ರಾಸ್ ಅಲ್ಲಿರೋ ದೇವಸ್ಥಾನ ಹಾಗೂ ಮಂಟಪ. ಒಂದು ವೇಳೆ ದೇವಸ್ಥಾನದಲ್ಲಿ ಪೂಜಾರು ನಾನು ಮಲಗಕ್ಕೆ ಬಿಡದೆ ಓಡಿಸ್ಬಿಟ್ರೆ, ಅಲ್ಲಿ ದೇವಾಲಯದ ಮುಂದೆ ಕಮಲಮ್ಮ ಅಂತ ಹೂ ಮಾರೋಳ ಅಂಗಡಿ ಇದೆ, ನಾನು ಅಲ್ಲೇ ಇರ್ತೀನಿ, ಅಲ್ಲೇ ಕಳಿಸ್ತೀನಿ. ಸುತ್ತಿ ಬಳಸಿ ಗೌರವದಿಂದ ಕೇರ್ ಆಫ್ ಫುಟ್ಪಾತ್ ಅಂತ ಹೇಳ್ತಾ ಇದ್ದಾರಣ್ಣ. ಹೇಗೂ ಒಂದು ವಾರದಲ್ಲಿ ನೀನು ಕೆಲಸಕ್ಕೆ ಸೇರಬಹುದು. ನಮ್ಮ ಮನೆ ಮಹಡಿ ಮೇಲೆ ಒಂದು ರೂಮ್ ಇದೆ, ನೀನು ಅಲ್ಲೇ ಇರು. ಅಯ್ಯಯ್ಯೋ ಬೇಡ ಸರ್, ನೀವು ತುಂಬಾ ಆಚಾರವಂತರು. ನಾನು ಹೇಗಾಗೋ ಇರ್ತೀನಿ, ಆಮೇಲೆ ಕೈಗೆ ಬಂತು ಬಾಗಿಲ್ದಿದ್ದಂಗೆ ಆಗೋದು. ಅಣ್ಣ, ನಾನ್ ನೋಡ್ಕೋತೀನಿ, ನೀವು ಹೋಗಿ ಅಣ್ಣ.